ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹಸ್ಬೆಂಡ್ ನನಗೆ ಬಿರಿಯಾನಿ ಮಾಡಿಕೊಡ್ತಾ ಇದ್ದಾರೆ. ಅವ್ರು ಹೇಗೆ ಮಾಡ್ತಾರೆ ಅಂತ, ಏನು ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಯಾವ ಬಿರಿಯಾನಿ ಮಾಡ್ಕೊಡ್ತಾ ಇದ್ದೀರಿ ಇವತ್ತು? ಅಂಬು ಬಿರಿಯಾನಿ. ಯಾವುದು? ಅಂಬು ಬಿರಿಯಾನಿನ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಎಲ್ಲ ನಾನೇ ರೆಡಿ ಮಾಡಿಕೊಟ್ಟಿರೋದು, ಇವರೇನೂ ಮಾಡಿಲ್ಲ. ಹೇಳಿ ಇವಾಗ ಏನೇನಂತ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಏನಂತ ಗೊತ್ತಿಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮೊಟೊ, ಗರಂ ಮಸಾಲ ಅಲ್ಲ, ಅದು ಪಲಾವ್ ಸಾಮಾನು, ಬಿರಿಯಾನಿಗೆ ಹಾಕೋದು, ಚಿಕನ್ನು ಮತ್ತು ಚಿಲ್ಲಿ ಪೌಡ್ರು, ಆಮೇಲೆ ಅಷ್ಟೇ, ಟೊಮೊಟೊ. A few moments later. ಮನೆಯಲ್ಲೇ ಬ್ಲಾಸ್ಟ್ ಮಾಡಲ್ಲ ತಾನೇ, ಏನೋ ಮಾಡ್ತೀನಿ ಅಂತ ಬಂದು. ಫಸ್ಟ್ ಎಣ್ಣೆ ಹಾಕಬೇಕು. ಎಷ್ಟು ಹಾಕಬೇಕು? ಹಾಕಿ ಮಾಡ್ತೀನಿ ಅಂತ ನೋಡಿ ಸಾಕ ಅಂತಂದರೆ ಇನ್ನು ಹಾಕಿ. ಪಲಾವ್ ಸಾಮಾನು ಹಾಕೋಬೇಕು. ಎಣ್ಣೆ ಕಾದಿಲ್ಲ, ಅದನ್ನು ಫ್ರೈ ಮಾಡಬೇಕಾ? ಈರುಳ್ಳಿ ಹಾಕ್ಬೇಕಾ? ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡಬೇಕು. ಹಾಂ, ಪೊಲೀಸ್ ಆಗ್ಬಿಟ್ಟು ನೀವು ಅಡುಗೆ ಮನೇಲಿ ಬಂದು ಅಡುಗೆ ಮಾಡ್ಕೊಡ್ತಾ ಇದ್ರಲ್ಲ ಹೆಂಡತಿಗೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಫ್ರೈ ಮಾಡಿ ಸೀದೋಗುತ್ತಲ್ಲ, ಇಲ್ಲಾಂದರೆ ಆಗುವಾಗ ಹೇಳಿದ್ದ ಮಾಡ್ಕೊಡ್ತೀನಿ ಅಂತ. ಇದ್ರಲ್ಲಿ ಎಂಗೇಜ್ಮೆಂಟ್ ಆದಮೇಲೆ ಅಲ್ಲ, ನಾನು ಬಿರಿಯಾನಿ ಚೆನ್ನಾಗಿ ಮಾಡ್ತೀನಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಫೈನಲಿ 3 ವರ್ಷ ಆದಮೇಲೆ ಬಿರಿಯಾನಿ ತಿನ್ನೋ ಯೋಗ ಬಂದಿದೆ ನನಗೂ ನನ್ನ ಮಗಳು ಅಲ್ವಾ? ಖುಷಿ ಆಗ್ತಾ ಇದೆಯಾ ಮಾಡ್ಕೊಡ್ತಿರೋದು? ತಿನ್ನಂಗಿರುತ್ತೆ ಅಲ್ವಾ? Emotional damage. ಆದಮೇಲೆ ಟೊಮೊಟೊ ಹಾಕಬೇಕು. ಫುಲ್ ಹಾಕಿ, ಒಂದೇ ಸಲ ಹಾಕಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾ? ಫುಲ್ಲು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕಾ? ಗಮ್ಮನ ತನಕ ಫ್ರೈ ಮಾಡಬೇಕು. ಇಟ್ಕೊಂಡು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಈಗ ನೆಕ್ಸ್ಟು ಕೊತ್ತಂಬರಿ ಮತ್ತು ಪುದೀನ ಕೈಯಲ್ಲಿ ಹಾಕಿ ಚಿಕನ್ ಹಾಕೊಳ್ಳೋದು. ಚೆನ್ನಾಗಿ ರೋಸ್ಟ್ ಆಗಿದೆ, ಮಸಾಲ ರೋಸ್ಟ್ ಆಗಿದೆ ಅಂತ ಹೇಳ್ಬೇಕು. ಚಿಕನ್ ಈಗ ಹಾಕ್ತಾ ಇದ್ದೀರಲ್ಲ, ಅರಿಶಿನ ಪುಡಿ ಹಾಕ್ಬೇಕಲ್ವ? ಸಾಕು ಅನ್ಸುತ್ತೆ. ಸಾಲ್ಟ್ ಹಾಕೊಳ್ಳೋದು. ಹಾಂ, ಹಾಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕಲ್ವ? ಎಲ್ಲ ನಾನೇ ಹೇಳ್ತಾ ಇದ್ದೀನಿ, ನೀವೇನು ಮಾತಾಡ್ತಾ ಇಲ್ಲಪ್ಪ. ನಿಧಾನ ಅದು ಕಳ್ರಲ್ಲ ಚಿಕನ್. 2000 years later. ಹಾಂ, ಇವಾಗ ಚಿಕನ್ ಎಣ್ಣೆ ಬಿಟ್ಟಿದೆ. ಈಗ ನೆಕ್ಸ್ಟ್ ನೀರು ಹಾಕೋಬೇಕು. ನೀರು ಹಾಕೊಳ್ಳೋದು 2 ಗ್ಲಾಸಸ್. 2 ಗ್ಲಾಸಸ್ಸಾ? ಸಾಕಷ್ಟೇ? 2 ಗ್ಲಾಸಿಗೆ ಸಾಕು. ನಾವು 2 ಗ್ಲಾಸ್ ಅಕ್ಕಿ ಹಾಕೊತಾ ಇರೋದು, ಅದಕ್ಕೆ 4 ಗ್ಲಾಸ್ ನೀರು ಹಾಕೊತಾ ಇರೋದು. ನೀರು ಹಾಕೊಂಡ್ಮೇಲೆ ರೈಸ್ ಹಾಕ್ಬೇಕಲ್ವ? ರೈಸ್ ಹಾಕೊಳ್ಳೋದು. ಹಾಕಿ ತೊಳಿಬೇಕಾ ಹಂಗೆ ಹಾಕೋಬೇಕಾ? ಅಕ್ಕಿನ ಮೊದಲು ನೀಟಾಗಿ
ಏನಂತ 3 ಸರಿ ತೊಳೆದು ಆಮೇಲೆ ಹಾಕೋಬೇಕು. ನೆಕ್ಸ್ಟ್ ಅಕ್ಕಿ ಹಾಕೊಂಡ್ಮೇಲೆ ಲಾಸ್ಟಿಗೆ ಸಾಲ್ಟಾ? ಹಾಕೊಂಡು ರುಚಿ ನೋಡ್ಬಿಟ್ಟು ಹೇಳೋದು. ಸೊ ಫೈನಲಿ ಈಗ ವಿಜಿಲ್ ಎಲ್ಲ ಹೋಗಿದೆ, ರಿಲೀಸ್ ಆಗಿದೆ. ಸೊ ನನ್ನ ಹಸ್ಬೆಂಡ್ ಮಾಡಿರೋವಂಥ ಬಿರಿಯಾನಿ, ಅದು ಆಂಬೂರ್ ಬಿರಿಯಾನಿ ಹೇಗಿದೆ ಅಂತ ನೋಡೋಣ. ವಾವ್, ಏನು ಕೂಡ ಚೆನ್ನಾಗಿದೆ. ಟೇಸ್ಟ್ ಗೊತ್ತಿಲ್ಲ, ಇದನ್ನು ಮಿಕ್ಸ್ ಮಾಡ್ತೀನಿ. ಈ ಥರ ಆಗಿದೆ ಟೇಸ್ಟ್. ಅವರೇ ಬಂದು ಟೇಸ್ಟ್ ಮಾಡಲಿ ಅವ್ರು ಹೇಗೆ ಮಾಡಿದ್ದಾರೆ ಅಂತ. ಆಮೇಲೆ ಟೇಸ್ಟ್ ಹೇಗಿದೆ? ಹಾಂ, ನೀವು ಮಾಡಿರೋದಲ್ವಾ? ಹಾಂ, ತುಂಬ ಚೆನ್ನಾಗಿತ್ತು. ನೀವು ಬೇಗ ಬಂದಿದ್ರೆ ಇಬ್ರು ಕೂತ್ಕೊ ಊಟ ಮಾಡ್ಬೋದಾಗಿತ್ತು. ಇನ್ನೊಂದು ನೆಕ್ಸ್ಟ್ ರೆಸಿಪಿಲಿ ಏನಾದರೂ ಬೇರೆ ರೆಸಿಪಿ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.